No puedo llegar. ಎಲ್ಲಿದ್ದೀರಾ ಫಸ್ಟ್ ಇಟ್ಕೊಂಡು ಅಲ್ಲೋಡಿ ಕಾಣಿಸ್ತದೆ ಅಣ್ಣ ನಿಂದ್ರಲ್ಲಿ ಒಂದು 5 ಗಡಿಗೆ ನೀರಿಟ್ಟು ಒಳ್ಳೆ ऊपर निकाल ऊपर निकाल ऊपर निकाल ऊपर निकाल बस 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 रुको इधर मत डाल इधर ऊपर निकाल इधर ऊपर निकालो अब जरा ऊपर निकालो अभी 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 निकल अभी निकल अभी निकल अभी निकल अभी निकल अभी अभी निकल अभी निकल अभी निकल अभी अभी और रुको 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 अभी 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 निकल अभी ऊपर से आ रहा है बस कड़ा कितना फीट देखो कितना फीट देखो ಇಲ್ಲ ಇಲ್ಲ ನೀರು ಬರ್ತಾ ಇರೋದು ಅದು ಬೋರ್ಗೆ 279 छोड़ो आराम से छोड़ो हाँ स्मॉल वाटर सोर्स छोड़ो ಅದೇ 7 ಅಡಿಗೆ ಇಷ್ಟು ದಪ್ಪ ಬರ್ತದೆ ಇಷ್ಟೇ ದಪ್ಪ ಈ ಅದು ಗ್ಲಾಸಲ್ಲಿ ಎತ್ಕೊಂಡು ಉಯ್ದಂಗಿದೆ ಅಷ್ಟೇ ಹಾ. ಈ ಕೇಬಲ್ ಅಷ್ಟು ದಪ್ಪನೇ ಇಲ್ಲ ಅಷ್ಟೇ ಬರ್ತದೆ ಪೆನ್ ಅಷ್ಟು ಉದ್ದ ಹಿಂಗೆ ಸ್ವಲ್ಪ ಹೊಡಿತದೆ ಅಲ್ಲೇ ಬ್ಲಾಸ್ಟ್ ಮಾಡಿದ್ರೆ ಚಾನ್ಸ್ ಇದೆ ಅದು ಗ್ಯಾರಂಟಿ ಇಲ್ಲ ಇಷ್ಟು ದಪ್ಪ ಬರ್ತದೆ ಅಷ್ಟೇ ಕರೆಕ್ಟಾಗಿ అమ్మ ఇది 250 అడుగులు బರುತ್ತೆ 250 అది సందంగా వస్తుంది మీది ఎట్లా వస్తుందో అట్లే సేమ్ చూడరు ಇಷ್ಟು ಜಲ್ದಿ ಎಲ್ಲಿ ಸಿಗ್ತದಕ್ಕ 280 ಆಗಿರೋದು ಅಷ್ಟೇ ಇನ್ನು ನೀರಿದೆಯಾ 280 ಹೋಗಿರೋದು ಇನ್ನ ಕೆಳ ಬರ್ತಾ ಮೇಲೆ ಹೋಗುತ್ತೆ ನೀರು ಅದೇ ಮಾಡಬಾರ್ದು ಕೆಳ ಹಾಕ್ಕೊಬೇಕು ಕೆಳ ಆದರೆ ಅಟ್ಲೀಸ್ಟ್ ನೋಡ್ಕೊಬೋದು ಕಣ್ಣಿಂದ ಮೇಲಿಂದ ಏರು ನೋಡ್ತಾರೆ ಸಂಪಲ್ ಹಾಕ್ಕೊಬೇಕು ಸಂಪಲ್ ಹಾಕೊಂಡು ಜಮೀನ್ ಮೇಲೆ ಒಳ್ಳೆ ಕೆತ್ತನ ಫಿಟ್ ಬೇಕಾರೆ ನಿಮ್ಮ ಥರನೇ ಸೇಮ್ ಬರ್ತದೆ ಇಲ್ಲಿ ನಾನು ಎಂಬತ್ತು ಚೋಡು ಹೇಳೋಕ್ಕಾಗಲ್ಲ ಏನು ಬೇಕಾದ್ರೆ ಆಗ್ಬೋದು ಅಲ್ಲಿ ಹೊಡೆದ್ರೆ ಏನು ಬೇಕಾದ್ರೆ ಆಗ್ಬೋದು ಅಲ್ಲಿ ಇಕ್ಬಿಟ್ಟು ಹೊಡಿತಾರೆ ಎಲ್ಲಿ ಬೇಕಾದ್ರೆ ಹೊಡಿತದೆ ಅದು ಅಲ್ಲಿ ಎತ್ಕೊಂಡು ಅಲ್ಲಿ ಇಕ್ಬಿಟ್ಟು ಹಿಂಗೆ ಇಕ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ಇಕ್ಬಿಟ್ಟು ಹೊಡಿತಾರೆ ಅಕ್ಕಪಕ್ಕ ಎಲ್ಲ ರೆಡ್ ಹೊಡೆದು ಅಷ್ಟು ಆಗುತ್ತೆ ಪ್ಲಸ್ ಮಾಡಿದ್ರಣ್ಣ कपड़ा किधर दिया ಅದು ಮಾಡ್ತಾರ 1000 ಅಡಿಗೆ ಬಿಟ್ಟು 1500 ಮಾಡ್ಬೋದು ಅಂದರೆ 400 ಅಡಿಗೆ ಯಾವ ಲೆಕ್ಕ छोड़ो वही पानी है ऊपर से आ रहा है छोड़ो ಅವ್ರದ್ದು ಅಲ್ಲಿಂದ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಊರು
ಹಾಂ ಇದು ಪರವಾಗಿಲ್ಲ. ಏನೋ ಸ್ವಲ್ಪ ಲೈಟಾಗಿ ಬರ್ತಾ 2-3 ಕಡೆ ಬರ್ತಾ ಇದೆ. ಅದೇ ಇದು ಬರ್ತಾ ಇದೆ ನೀರು ಸ್ವಲ್ಪ. ಇಲ್ಲೇ ಗೊತ್ತಾಗ್ತದಲ್ಲ, ಒಂದು 1/4 ಇಂಚ್ ನೀರು ಬಂದು ಬೋರ್ಗೆ ಬೀಳ್ತದೆ 500 ಅಡಿ ಒಳಗಡೆ. ಅದ್ರಲ್ಲಿ 500 ಅಡಿ ಏನಿಲ್ಲ, ಬಂಡವಾಳನೇ ಇಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೀರು ಸ್ಪೀಡ್ ಬರ್ತಾ ಇಲ್ಲ. ನೋಡೋಣ ಏನು ಪ್ರಾಬ್ಲಮ್. ಪೈಪ್ ಲೀಕೇಜ್ ನೀರು ಎಷ್ಟು ಸಿಗ್ತಾ ಇದೆ ನೋಡಿದ್ರೆ ಗೊತ್ತಾಗುತ್ತೆ. ನೀರು ಜಾಸ್ತಿ ಸಿಕ್ಕಿದ್ರೆ ಪೈಪ್ಗೆ ಚೆನ್ನಾಗಿ ಬರ್ತದೆ ಫೋರ್ಸು. ನೀರು ಕಮ್ಮಿ ಸಿಕ್ಕಿದ್ರೆ ಪ್ರೆಷರ್ ಡೌನ್ ಆಗಿಬಿಡುತ್ತೆ. ಒಂದೇ ಟೈಪ್ ಒಂದೇ ಥರ ಬರೋಕ್ಕೆ ಚಾನ್ಸ್ ಇಲ್ಲ. ಸ್ಟಾರ್ಟಿಂಗಲ್ಲಿ ನೋಡೋಣ ನೀರು ಮೋಟ್ರಿಗೆ ಎಷ್ಟು ನೀರು ಸಿಕ್ಕಿದೆ ಅಂತ ಗೊತ್ತಾಗಬೇಕು. ಅರ್ಥ ಇದೆಯಾ? ಮೋಟ್ರಿಗೆ ಮಿನಿಮಮ್ 40% ನೀರು ಸಿಗಬೇಕು. 1000 ಅಡಿ ಅಂದರೆ 400 ಅಡಿ 450 ಅಡಿ ನೀರು ಸಿಗಬೇಕು. ಸಿಕ್ಕಿದ್ರೆ ಪ್ರೆಷರ್ ಬರ್ತದೆ. 450 ಅಡಿಯಿಂದ ಕೆಳಗಡೆ ಹೋಗ್ತಾನೆ ಇದ್ರೆ ಜಾಸ್ತಿ ಇದು ಆಮ್ಸ್ ಜಾಸ್ತಿ ಕೊಟ್ಟರೆ ಮೋಟ್ರ್ ಇಲ್ಲೇ ಎಳುತ್ತೆ. 1500 ಅಡಿಗೂ ಎಳುತ್ತೆ. ಅದು ಬೇರೆ ಸಮಾಚಾರ. ನೀರು ಇದೆಯಾ ಫಸ್ಟು ಪ್ರಾಬ್ಲಮ್ ಏನೈತೆ ಇವಾಗ ನೋಡೋಣ. ಸ್ಟೇಜ್ ಲೆಕ್ಕ ಆಗ್ತಾರೆ. ಮೋಟ್ರ್ ಸ್ಟಡಿ ಸ್ಟೇಜ್ ಇಷ್ಟು ಸ್ಟೇಜ್ ಗೊತ್ತಾಗುತ್ತೆ ಮೋಟ್ರ್. ओल्डेज कितना फीट देखो रे. ಇದಕ್ಕೆ ಮುಂಚೆ ಯಾವಾಗ ಆನ್ ಮಾಡಿದ್ರೆ मोटर पानी में टच करो. पानी टच करो. नीचे जरा पानी देखेंगे. पानी बस ज़रा ऊपर ले ले. ज़रा ऊपर ले ले. 1 इंच टच करो. बस 1 इंच टच करो. 1 इंच टच करो. कितना देखो. बराबर नहीं दिखेगा. बाजू वाला देखो. 870. रुको ऐसा रुको. ಇದಕ್ಕೆ ಮುಂಚೆ ಯಾವಾಗ ಆನ್ ಮಾಡಿದ್ರೆ मोटर. ಗಮನ. ಹಾಂ 12 ಗಂಟೆಗೆ ಆನ್ ಮಾಡಿದ್ರಾ? ಟಚ್ ಮಾಡ್ಬಿಡ ಪುಟ. 12 ಗಂಟೆಗೆ ನೀರು ಬೆಳಗ್ಗೆ 7 ಗಂಟೆಗೆ ಆನ್ ಮಾಡಿದ್ದು. 12 ಗಂಟೆಗೆ ಆಫ್ ಮಾಡಿದ್ದೀರಾ? ಹಾಂ छोड़ो. ಇವಾಗ ನೀರಲ್ಲಿದೆ. ನೀರು आराम से छोड़ रहा है. अल्लो से छोड़. चेक कर रहे. ನೀರು ಎಷ್ಟಿದೆ ನೋಡಿ. ನೋಡ್ತೆ रुको हम छोड़ दे दो. ಇದು ಪೈಪ್ ಫುಲ್ 700 ಅಡಿಗೆ ಪೈಪಲ್ಲಿ ನೀರಿದೆ. ಅಲ್ಲಿ 700 ರೂಪಾಯಿ ಇಲ್ಲ. 700 ಅಲ್ಲ 870. ಇದು ಇವಾಗ ಇಲ್ಲೇ ಒಂದು ವಾಟರ್ ಸೋರ್ಸ್ ಇದೆ. ಇಲ್ಲೇ ಒಂದು ಗ್ಯಾಪ್ ಇದೆ ನೋಡಿ. ಕಾಣಿಸುತ್ತಾ? ಆ ಕಡೆ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಗ್ಯಾಪ್ ಇದೆ ನೋಡು. ಅದೇ ವಾಟರ್ ಸೋರ್ಸ್. ಹಾಂ ಇಲ್ಲಿ ತಾತ ಕಡೆ. कितना फीट देखो रे. उधर को लेस बोर को तक है. उधर तक दिखे रे. माइनस करो बस. इधर कितना आ गया? 890. उधर 997 है. 7 फीट गया छोड़. ಇಲ್ಲ ಅದು 7 ಅಡಿ ಮೈನಸ್ ಇಲ್ಲಿಂದ ಮೈನಸ್ ಮಾಡ್ಬೇಕಲ್ಲ. ಅವನು ಬರೋದು ನೋಡಿ. ಇಲ್ಲಿ ಮೇಲೆ ನೋಡಿದ್ದೇನೆ. ಇದು ಸೋರ್ಸ್ ಚೆನ್ನಾಗಿದೆ ನಿಮಗೆ. ಇದರ ಸೋರ್ಸ್ ಚೆನ್ನಾಗಿದೆ. ಆಯ್ತಾ? ಸೋರ್ಸ್ಗಳು 2-3 ಇದ್ರೆ ಬೋರ್ ಮೋಟ್ರು ಹೊಡಿತದಪ್ಪ. ನೀರು ಬರುತ್ತೆ. ಇವಾಗ ಮೊನ್ನೆ ಬೇಸಿಗೆಗಾಲದಲ್ಲೇ ನಾವು ನೀರು ಸರಿ ಹೋಯ್ತು. ಟ್ಯಾಂಕಿನ ಗಿಂಕರ ಹಾಕ್ಸಿಲ್ಲ. ಏನಂದ್ರೆ ಸ್ಲೋ. 1 ಅವರ್ ಹಾಕೋಣ ಆಫ್ ಮಾಡೋಣ ಇಲ್ಲ. 5 ಗಂಟೆಗೆ ಓಡ್ತಾ ಇರ್ಬೇಕು. 1 ಅವರ್ ಆನ್ ಮಾಡ್ತಾರೆ. 1 ಅವರ್ ಹಾಕಿದ್ರು ಅಷ್ಟೇ ದಪ್ಪ. ಅದೇ ಹೇಳಲ್ವಾ. ಸ್ಪೀಕ್ 1 ಅವರ್ ಮೋಟರ್ ಹಾಕ್ಮ ಆಫ್ ಮಾಡ್ತಾ ಹೋಗ್ಬೇಕು. ಇದಾಗಿಲ್ಲ. ಗೊತ್ತಾ, ಕರೆಂಟ್ ಬಿಲ್ಲು ನಾವು ಟ್ಯಾಂಕರ್ ಹಾಕ್ಸೋದು 2 ಸೇಮೆ. ಅಷ್ಟೇ ಬರೋದು. ಇವಾಗ ಕರೆಂಟ್ ಬಿಲ್ ನನಗೆ ಬೋರಿಗೆ 19,000 ರೂಪಾಯಿ ಬಂದೈತೆ. ನಾನು ಡೈಲಿ 1 ಲೋಡ್ ಹಾಕಿಸಿದ್ರು ನನಗೆ 19,000 ರೂಪಾಯಿನೇ ಅಷ್ಟೇ ಆಗೋದು. ಬರೋದು. ಅಲ್ಲಿಗೆ ಎಲ್ಲ ಒಂದೇನೆ ನನಗೆ. ಲೀಕೇಜ್ ಏನಿಲ್ಲ. ಪಂಪ್ ವೀಕ್ ಆಗಿದೆ. ಲೀಕೇಜ್ ಏನಿಲ್ಲ. ಪೈಪ್ಗೆ ಆ ಜಾಗದಲ್ಲಿ ಲೀಕೇಜ್ ಇತ್ತು ಅಂದ್ರೆ ನೋಡಿ ಇದೆ ಎಂಡ್ ಫಿಟ್ಟಿಂಗ್ ಜಾಗ ಇದೆ. ಪಕಡ್ರೆ ಬೇಡಲ್ರೆ ಇವಾಗ ಮೋಟರ್ ಕಾಣ್ತಾ ಇದೆ. ಬೇಡಲ್ರೆ ಮೋಟರ್ ಕಾಣ. ಆ ಜಾಗ ಲೀಕೇಜ್ ಇತ್ತು ಅಂದ್ರೆ ಎಲ್ಲ ಹಿಂಗೆ ಹೊಡ್ಕೊಳ್ಳುತ್ತೆ. ಅಲ್ಲಿ 6 ಇಂಚ್ ಜಾಗದಲ್ಲಿ ನೀರು ಹೊಡಿತು ಸ್ಪ್ರೇ ಹೊಡಿತಿದ್ರೆ ಕ್ಯಾಮ್ರಾ ಶೇಕ್ ಆಗುತ್ತೆ ಪ್ರೆಷರ್ಗೆ. ಕಿತಾಡಿ ನೋಡಪ್ಪ. ಲೀಕೇಜ್ ಎಲ್ಲ ಇಲ್ಲ. ಪಂಪ್ ವೀಕ್ ಆಗಿದೆ. कितना फीट देखो रे. ಇವಾಗ ಲಾಸ್ಟ್ ಪೊಸಿಷನಾ ಇದೇ ಲಾಸ್ಟ್ ಪೊಸಿಷನ್. ಇಲ್ಲ ಮೋಟರ್ ಲೆವೆಲ್ ಅದು 960. छोड़ो रे. ನಿಮಗೆ ರುಕೋ ರೇ. 869. 100 ಅಡಿ ನೀರಿದೆ. 100 ಅಡಿ ನೀರಿದೆ.
870 ಸ್ಟೋರೇಜ್ ವಾಟರ್ ಲೆವೆಲು, 960 ಮೋಟರ್ ಲೆವೆಲು. छोड़ो छोड़ो उठा, नहीं जा रहा है, नहीं जा रहा है. छोड़ो अभी छोड़ो. ಹಾಂ ಜೋಡು. ಇವ್ರದ್ದು ಮೋಟ್ರ್ ಕೆಳಗಡೆ ಹೋಗ್ತಾ ಇದೆ. ಇವ್ರದ್ದು ನಿಮ್ಮದು ಗ್ಯಾಪ್ ಇದ್ದಿಲ್ಲ, ಇವ್ರದ್ದು ಗ್ಯಾಪ್ ಇದೆ. छोड़ो ಚೌಟಾಗಿ छोड़ो. ಪಂಪು ವೀಕ್ ಆಗಿರುತ್ತೆ. ಸರ್ ಏನು ಮಾಡಬೇಕು ಈಗ? ಪಂಪ್ ರೆಡಿ ಮಾಡ್ಕೊಬೇಕು, ಇಲ್ಲಾರ ಹೊಸ ಮೋಟ್ರ್ ಹಾಕ್ಬೇಕು ಎರಡರಲ್ಲಂತೂ. ಏನು ಒಂದು 10 ವರ್ಷ ಓಡಿದ್ರೆ ಪಂಪೆಲ್ಲ ವೀಕ್ ಆಗ್ಬಿಡುತ್ತಲ್ಲ. ನೀರಲ್ಲಿರೋದು ಆರಾಮ್ಸೆ ನೀರಲ್ಲಿರೋದು ಜಲ್ದಿ ವೀಕ್ ಆಗ್ಬಿಡುತ್ತೆ. ಓ, ಅಲ್ಲಿ ನೀವು ತೋರಿಸಿದ್ರಲ್ಲ ಅದು ವೀಕ್ ಆಗಿರೋದಾ? ಹಾಂ ಓಲ್ಡ್ ಏನ್ ಅಷ್ಟೇ, ಬಾಟಮ್ ಏನಿಲ್ಲ ಏನು. ಆ್ಯಂಡ್ ಜಸ್ಟ್ 970 ಬಾಟಮ್ ಲೈನ್. ಮುಗೀತಾ? ಕೆಳಗಡೆ ಇಳ್ದೋಯ್ತಾ ಮೋಟ್ರ್ ಈಗ? ಹ್ಞೂ ಕ್ಯಾಮ್ರಾ ಲಾಸ್ಟ್ ಹೋಗಿದ್ಯಾ? ಕ್ಯಾಮ್ರಾ ಲಾಸ್ಟಿಗೆ ಹೋಗಿದ್ಯಾ? ತೋರಿಸೇನಲ್ಲ, ಬಾಟಮ್ ತೋರಿಸೇನಲ್ಲ. ಪಂಪು ಪ್ರೆಷರ್ ನೋಡಿಸಿ. ಬಂದೆ ಒಂದೇ ಸೇಮ್ ಕೊಡ್ತಾ ಇರ್ತಾರೆ. ಇಳು ಬರೋಣ ಏನು ಬರೋಣ. ಪಂಪ್ ವೀಕ್ ಆಗಿದೆ. ಏನು ಬರ್ತಾ ಇದೆಯಾ? ಇಷ್ಟೇ ಅಷ್ಟೇ ಯಾವಾಗ ಬೇಸಿಗೆ ಕಾಲ ಅಂತ ಮಳೆ ಕಾಲ. ಏನು ಚೇಂಜ್ ಇಲ್ಲ. ಹಾಂ. ಅದೇ ಪಂಪ್ ವೀಕ್ ಆಗಿದೆ. ಪಂಪು ವೀಕ್ ಆಗಿದೆ. ಅದನ್ನು ಎತ್ಬಿಟ್ಟು ಹೊರಗಡೆ ರೆಡಿ ಮಾಡ್ತಾರಾ? ಹಾಂ ಹೊರಗಡೆ